ಗಣಿ ಬಾಧಿತ ಪ್ರದೇಶದ ಹಳ್ಳಿಯ ಜನರು ಆ ಊರಿನ ಜನರಿಗೆ ಮೈನ್ಸ್ ಲಾರಿಗಳು ಕಂಟಕವಾಗ್ತಾ ಇದೆ. ಅದಿರು ತುಂಬಿದ ನೂರಾರು ಲಾರಿಗಳ ಓಡಾಟದ ಧೂಳು ಹಳ್ಳಿಯ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇದರಿಂದ ರೊಚ್ಚಿಗೆದ್ದಂತಹ ಸ್ಥಳೀಯ ಜನರು ಲಾರಿ ಸಂಚಾರ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಹೇಳಿದೆ ನೋಡಿ. ಇದು ಚಿತ್ರದುರ್ಗದ ಭೀಮಸಮುದ್ರ ಗ್ರಾಮ. ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಬ್ಬಿಣದ ಅದಿರು ಸಿಗುವ ಪ್ರದೇಶ. ಇದೇ ಊರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹತ್ತಾರು ಮೈನಿಂಗ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಬಳ್ಳಾರಿ, ಜಿಂದಾಲ್, ಮಂಗಳೂರು, ಚಳ್ಳಕೆರೆ ಸೇರಿದಂತೆ ನಾನಾ ಭಾಗಗಳಿಂದ ಇದೇ ಗ್ರಾಮದ ರಸ್ತೆ ಮೂಲಕ ಮೈನ್ಸ್ ರಫ್ತು ಮಾಡಲಾಗ್ತಿದೆ. ಆದರೆ ಇದೇ ಕಬ್ಬಿಣದ ಅದಿರು ಸಾಗಾಟ ಇಲ್ಲಿನ ಜನರ ಜೀವಕ್ಕೆ ಕಂಟಕವಾಗಿದೆ. ಪ್ರತಿದಿನ ಇದೇ ಗ್ರಾಮದ ದಾರಿಯಲ್ಲಿ 200ಕ್ಕೂ ಹೆಚ್ಚು ಬೃಹತ್ ಗಾತ್ರದ ಲಾರಿಗಳು ಓಡಾಡ್ತಿವೆ. ಲಾರಿಗಳ ಸಂಚಾರಕ್ಕೆ ಸ್ಥಳೀಯ ಜನರು ಹೈರಾಣಾಗಿದ್ದಾರೆ. ಬೃಹತ್ ಗಾತ್ರದ ಲಾರಿಗಳ ಧೂಳು ಈ ಹಳ್ಳಿಯ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದ್ದು 10 ಹಲವು ರೋಗಗಳಿಗೆ ಇಲ್ಲಿನ ಜನರು ತುತ್ತಾಗ್ತಿದ್ದಾರೆ. ಅಲ್ಲದೆ ಕ್ಯಾನ್ಸರ್, ಅಸ್ತಮಾದಂತ ಆತಂಕಕಾರಿ ಕಾಯಿಲೆಗಳು ಭೀಮಸಮುದ್ರ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ್ದು ಲಾರಿಗಳ ಓಡಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಮನವಿ ಮಾಡಿದ್ದಾರೆ. ಸರ್, ಈಗ ನಮಗೆ ನಾವೇನು 20 ದಿವಸ ತಡೆದಿದ್ವು ಲಾರಿ ಮತ್ತೆ ಪುನರಾರಂಭ ಸ್ಟಾರ್ಟ್ ಆಗಿದಾವೆ. ರಾತ್ರಿ ಸ್ಟಾರ್ಟ್ ಮಾಡಿದ್ದಾರೆ. ರಾತ್ರಿ 2 ಗಂಟೆಗೆ ಒಂದೇ ಸರಿ 200 ಗಾಡಿ ಬಿಟ್ಟಿದ್ದಾರೆ. ಅದ್ರ 8 ಗಾಡಿ ಮೈಸೂರಿಗೆ ಹೋಗೋಕೆ ಬಿಟ್ಟಿದ್ವಿ. ಇನ್ನು ಉಳಿದವ್ರ ನಾವು ತಡೆದಿದ್ದೀವಿ. ನಮ್ಗೆ ಯಾವ ಕಾರಣಕ್ಕೂ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬೇಡ. ನಮ್ಗೆ ಈ ಧೂಳಿಂದ ಸಾಕಾಗೋಗ್ಬಿಡ್ತೀವಿ. ಧೂಳು, ನೀರು, ಗಾಳಿ, ಉಸಿರಾಡ ಗಾಳಿನೂ ಸರಿಯಿಲ್ಲ, ನೀರು ಸರಿಯಿಲ್ಲ. ನಾವು ಓಡೋ ರಸ್ತೆಗಳಂತೂ ಜೀವಕ್ಕೆ ಎಲೆಕ್ಟ್ರಿಕ್ ಓಡಬೇಕು. ದುರ್ಗಕ್ಕೆ ಹೋಗೋಕೆ ನಾವು ಹುಲ್ಲೂರು ಸಿಂಗಾಪುರ ಮೇಲೆ ದುರ್ಗಕ್ಕೆ ಹೋಗ್ತಾ ಇದೀವಿ. ಈ ರೋಡ್ನಾಗ ಹೋಗ್ತೀವಿ ನಾವು ದುರ್ಗಕ್ಕೆ. ಎದುರಿಗೆ ಒಂದು ಯಾರು ಹೊಡಿತಾರೋ, ಏನ್ ಮಾಡ್ತಾರೋ, ಏನಾಗ್ತದೋ ನಮ್ಮ ಜೀವಕ್ಕೆ ನಮಗೆ ರಕ್ಷಣೆ ಇಲ್ಲ. ಇನ್ನು ಕೇವಲ ಸಾರ್ವಜನಿಕರಷ್ಟೇ ಅಲ್ಲದೆ ಪರಿಸರದ ಮೇಲೂ ಕೂಡ ದುಷ್ಪರಿಣಾಮ ಬೀರ್ತಿದ್ದು ಜನರಿಂದ ಜನರು ಆಕ್ರೋಶಗೊಂಡಿದ್ದಾರೆ. ಕೂಡಲೇ ಮೈನ್ಸ್ ಲಾರಿಗಳು ಗ್ರಾಮ ಒಳಗೆ ಪ್ರವೇಶ ಮಾಡಬಾರದು ಅಂತ ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ. 200ಕ್ಕೂ ಅಧಿಕ ಲಾರಿಗಳನ್ನ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದ್ದು ರಸ್ತೆ ಮಾರ್ಗದ ಅದಿರು ಸಾಗಾಟ ಬಂದ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಜೀವಕ್ಕೆ ಕಂಟಕವಾಗಿರೋ ಮೈನ್ಸ್ ಸಾಗಾಟ ಬಂದ್ ಮಾಡಿ, ಇಲ್ಲ ದಯಾಮರಣ ಕೊಡಿ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ಅವತ್ತು ಜಿಲ್ಲಾಧಿಕಾರಿಗಳು ಒಂದು ಭರವಸೆ ಕೊಟ್ಟಿದ್ರು. ಏನಂತಂದ್ರೆ ಇಲ್ಲ ಸಪರೇಟ್ ರೋಡ್ ಮಾಡ್ಕೊಂಡು ಓಡಾಡ್ಬೇಕು, ನೀವು ಯಾವುದೇ ಕಾರಣಕ್ಕೂ ಊರಾಗ ಹೋಗ್ಬಾರ್ದು ಅಂತೇಳಿ ಗಣಿ ಕಂಪ್ನಿಯರಿಗೂ ಮತ್ತು ಟ್ರಾನ್ಸ್ಪೋರ್ಟ್ನರಿಗೂ ವಿಚಾರ ತಿಳಿಸಿದ್ರು. ಇದನ್ನ ಇವರು ಜಿಲ್ಲಾಧಿಕಾರಿಗಳ ಆದೇಶನ ವೈಲೇಷನ್ ಮಾಡ್ಕೊಂಡು ಯಾವ್ದೋ ಒಂದು ರೆಕಾರ್ಡ್ಸ್ ಇಟ್ಕೊಂಡು ಇವತ್ತು ನಾವು ಗಾಡಿ ಬಿಡ್ತಾ ಇದೀವಿ ಅಂತಂದೇಳಿ ರಾತ್ರಿ ಗಾಡಿ ನುಗ್ಸಿದ್ರು. ಅವಾಗ ನಮ್ಮ ಭೀಮಸಮುದ್ರ ರೈತ ಸಂಘಟನೆಯವರೆಲ್ಲ ಬಂದ್ಬಿಟ್ಟು ರಾತ್ರಿ ತಡೆ ಹಿಡಿದು ಇವತ್ತೆಲ್ಲರೂ ಸಹ ಮಹಿಳಾ ಸಂಘಟನೆಗಳು, ಗಣಿಬಾಹಿತ ಹೋರಾಟ ಸಮಿತಿ ಮತ್ತು ರೈತ ಸಂಘಟನೆಗಳು ಒಕ್ಕೂಟಗಳೆಲ್ಲ ಸೇರ್ಕೊಂಡು ನಾವಿವತ್ತು ಮತ್ತು ರಸ್ತೆ ತಡೆ ಲಾರಿಗಳನ್ನ ತಡೆದು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ಒಟ್ಟಾರೆ ಭೀಮಸಮುದ್ರದ ಗ್ರಾಮಸ್ಥರು ಮೈನ್ಸ್ ಲಾರಿಗಳ ಉಪಟಳಕ್ಕೆ ರೋಸಿ ಹೋಗಿದ್ದಾರೆ. ಮೈನ್ಸ್ ಧೂಳು ಇಲ್ಲಿನ ಜನರನ್ನ ಹೈರಾಣು ಮಾಡಿದ್ದು ಆತಂಕಕಾರಿ ರೋಗಗಳ ಭೀತಿಯಲ್ಲಿದ್ದಾರೆ. ಇನ್ನಾದರೂ ಚಿತ್ರದುರ್ಗ ಜಿಲ್ಲಾಡಳಿತ ಸ್ಥಳೀಯರ ಮನವಿಗೆ ಸ್ಪಂದಿಸಿ ನೆಮ್ಮದಿ ಬದುಕು ಸಾಗಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.